ಇವಾಗ ನಾವು ಕಬಾಬ್ ಮಾಡೋಣ. ಕಬಾಬ್ ಬೇಕಾಗಿರೋ ಐಟಮ್ಸು: ಚಿಕನ್ನು, 1.5 kg ಚಿಕನ್ ತೊಗೊಂಡಿದ್ದೀನಿ ನಾನು, ಮೊಟ್ಟೆ, ಚಿಲ್ಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಸೂರಿ ಮೇಥಿ, ಚಿಲ್ಲಿ ಪೌಡರು, ಸಾಲ್ಟು, ಗರಂ ಮಸಾಲ, ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು, ಕಬಾಬ್ ಪೌಡ್ರು, ಆಯಿಲ್. ಇಷ್ಟು ನಮಗೆ ಕಬಾಬ್ ಮಾಡಲಿಕ್ಕೆ ಬೇಕು. ಇವಾಗ ನಾವು ಫಸ್ಟು ಕಬಾಬ್ ಮಾಡಲಿಕ್ಕೆ ಮೊಟ್ಟೆ ಹೊಡ್ಕೊತಾ ಇದ್ದೀನಿ. 2 ಮೊಟ್ಟೆ ಹಾಕೊಳ್ಳೋಣ. 1.5 kgಗೆ 2 ಮೊಟ್ಟೆ ಸಾಕು. ಎರಡು ಮೊಟ್ಟೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾವು ಚಿಲ್ಲಿ ಪೌಡರ್ ಹಾಕೊಳ್ಳೋಣ. 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊತಾ ಇದ್ದೀನಿ. ಕಬಾಬ್ ಪೌಡರ್ ತೊಗೊಂಡಿದ್ದೀನಿ ನಾನು. ಇದು ಮನೆಯಲ್ಲೇ ಮಾಡಿರೋದು. ಬೇಕು ಅಂದರೆ ರೆಸಿಪಿ ನಾನು ಮಾಡಿಕೊಡ್ತೀನಿ, ವಿಡಿಯೋ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ 1 ಸ್ಪೂನು, 1.5 ಸ್ಪೂನು, ಕಾರ್ನ್ಫ್ಲೋರ್, ಇದು 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ 2 ಸ್ಪೂನು. ಯಾಕೆ ಹಾಕ್ತೀರಾ ಅಕ್ಕಿ ಹಿಟ್ಟನ್ನ? ಅದು ಗರ್ಗರಿ ಬರುತ್ತೆ ಅಂತ ಹಾಕ್ತೀವಿ. ನಾನು ಕಸೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ಎಷ್ಟು ಹಾಕಬೇಕು? 1 ಸ್ಪೂನ್ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿರೋದು, ಅದು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಒಂದು 7-8 ಹಾಕ್ಕೊಂಡಿದ್ದೀನಿ. ಸ್ಪೈಸಿ, ನಮ್ಮ ಮನೆಯಲ್ಲೆಲ್ಲ ಸ್ಪೈಸಿ ಇಷ್ಟಪಡ್ತಾರೆ, ಅದಕ್ಕೆ. ಇದನ್ನು ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾ? ಹಂಗೆ ಮಿಕ್ಸ್ ಮಾಡಬೇಕು? ಹಾಗೆ ಮಿಕ್ಸ್ ಮಾಡಿದ್ರೆ ಸಾಕು. ನೀರು ಅವಶ್ಯಕತೆ ಇಲ್ಲ. ನೀರು ಹಾಕೊಂಡ್ರೆ ಏನಾಯ್ತದೆ? ಅದು ಹಾಕ್ಕೊಳ್ಳೋರು ಹಾಕೊಬೋದು, ನಾನೇನು ಹಾಕಲ್ಲ. ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ ಯಾವಾಗಲೂ ಅಷ್ಟೇ, ನಾನು ಅದಕ್ಕೆ ಹಾಕ್ಕೊಳ್ಳಲ್ಲ. ಈಗ ನಾನು ಚಿಕನ್ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ಮಿನಿಟ್ಸು ಮ್ಯಾರಿನೇಟ್ ಮಾಡಬೇಕು. ಕರ್ಡ್ ಹಾಕೋದ್ಕಿಂತ ಮುಂಚೆನ ಕರ್ಡ್ ಹಾಕಿದ್ಮೇಲೆ? ಕರ್ಡ್ ಹಾಕ್ತೀರಾ ನೀವು ಇದಕ್ಕೆ, ಕಬಾಬ್ಗೆ? ಕರ್ಡ್ ಅವಶ್ಯಕತೆ ಇದ್ದರೆ ಹಾಕ್ಬೋದು, ಮ್ಯಾರಿನೇಟ್ ಆಗ್ಲಿಕ್ಕೆ ಹಾಕ್ತಾರೆ. ಬಟ್ ನಾನು ಹಾಕಲ್ಲ. ಅದನ್ನು ಹಾಕ್ಬೋದು, ಏನು ತೊಂದರೆ ಇಲ್ಲ. ಬಟ್ ನಾನೇನು ಹಾಕಲ್ಲ, ನಿಂಬು ಹಾಕ್ತೀನಿ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಕರ್ಡ್ ಕೇಳಿದ್ರು ಅಂತ ನಾನು ಕರ್ಡ್ ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ನಿಂಬೆಹಣ್ಣೆ ಹಾಕ್ತಿದ್ದೆ. ಇದು ಮನೇಲೇ ಕಾಯಿಸಿ ಎಪ್ಪಾಕಿರೋವಂಥ ಮೊಸರು. ಸೊ ನಮ್ಮ ಹಸ್ಬೆಂಡ್ಗೋಸ್ಕರ ಕರ್ಡ್ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ನೀವು ಹೋಟ್ಲಲ್ಲೆಲ್ಲ ತಿನ್ನೋದಕ್ಕಿಂತ ಮನೆಯಲ್ಲೇ ಚೆನ್ನಾಗಿ ಮಾಡ್ಕೊಂಡು ತಿನ್ನಬೇಕು.
ಹಸ್ಬೆಂಡು ತುಂಬ ಫುಡಿ, ಅವ್ರು ಹೊರಗಡೆ ಎಲ್ಲ ತಿನ್ನಲ್ಲ. ಸೊ ನಾನು ಅವ್ರಿಗೆ ಏನು ಇಷ್ಟನೋ ಮನೇಲೇ ಮಾಡಿಕೊಡ್ತೀನಿ. ಈಗ ರೆಡಿ ಇದೆ. 20 ಮಿನಿಟ್ಸ್ ನಾನು ಮ್ಯಾರಿನೇಟ್ ಮಾಡಲಿಕ್ಕೆ ಫ್ರಿಜ್ಜಿಗೆ ಇಡ್ತೀನಿ. 20 ನಿಮಿಷ ಆದಮೇಲೆ ಫ್ರಿಜ್ಜಿಂದ ತೆಗೆದು ಮಾಡೋಣ ಕಬಾಬ್ನ. ಹೇಗೆ ಬರುತ್ತೆ ಅಂತ ನೀವೇ ನೋಡೋರಂತೆ. ಎಣ್ಣೆ ಕಾಯ್ಲಿಕ್ಕೆ ಇಡೋಣ. ಮ್ಯಾರಿನೇಟ್ ಆಗಿದೆ. ಇವಾಗ ಎಣ್ಣೆ ಕಾದಿದೆ, ಕಬಾಬ್ ಹಾಕೋಣ. ಕಬಾಬ್ ಮಾಡಬೇಕು ಅಂದರೆ ಐ ಫ್ಲೇಮಲ್ಲೇ ಮಾಡಬೇಕು. ನಾವು ಕಬಾಬ್ ಹಾಕಿದಾಗ ಒಂದು 2 ಮಿನಿಟ್ಸು ಮುಟ್ಟಬಾರ್ದು. 2 ಮಿನಿಟ್ಸ್ ಆದಮೇಲೆ ಮಡ್ಚಾಕ್ಬೇಕು. ಇವಾಗ ಮಡ್ಚಾಕ್ತಾ ಇದ್ದೀನಿ ನಾನು. ಚೆನ್ನಾಗಿ ಬೆಂದಿದೆ. ಇವಾಗ ತಗೊಳ್ಳೋಣ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಚ್ಯೂಸಿಯಾಗಿ ಬಂದಿದೆ ಅಂದರೆ ಕಬಾಬು. ನೀವು ಮನೇಲೇ ಈ ಥರ ಆರಾಮಾಗಿ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು ತೋರಿಸ್ತಾ ಇದ್ದೀನಿ ಎಷ್ಟು ಚ್ಯೂಸಿಯಾಗಿ ಬಂದಿದೆ ಅಂದರೆ ಕಬಾಬು. ತುಂಬ ಚೆನ್ನಾಗಿ ಬಂದಿದೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ.